ಮಾರ್ನಿಂಗ್, ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಮೈಸೂರಿಂದ ಕೆಲವೇ ದೂರದಲ್ಲಿರೋ ನಾನು ಪಯಣ ಅಂದರೆ ಕಾರ್ ಮ್ಯೂಸಿಯಮ್ಗೆ ನಾವೆಲ್ಲ ಹೋಗಿದ್ವಿ. ಅಲ್ಲಿ ಎಂಟ್ರೆನ್ಸು ಈ ಥರ ಇದೆ. ಹೊರಗಿಂದ ನೋಡಿದರೆ ದೊಡ್ಡದಾಗಿರೋ ಒಂದು ಟೈರ್ ಏನೋ ನಿಲ್ಲಿಸಿದ್ದಾರೆ ಅಂತ ಅನಿಸುತ್ತೆ. ಸ್ಪಾಟು ತುಂಬ ಚೆನ್ನಾಗಿದೆ, ತುಂಬ ವಿಶಾಲವಾಗಿದೆ ಕೂಡ. ಅಲ್ಲಿ ಒಬ್ಬರಿಗೆ ಒಂದು 65-70 ರುಪೀಸ್ ಏನೋ ಟಿಕೆಟ್ ಇದೆ. ನೋಡಿ ಈ ಥರ ಇದೆ ಮುಂದ್ಗಡೆ ಅದರದ್ದು ವ್ಯೂವು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಕನ್ಸ್ಟ್ರಕ್ಷನ್ನು, ತುಂಬ ಕ್ಲೀನು, ತುಂಬ ಹೈಜೆನಿಕ್ ಆಗಿತ್ತು. ನಾವು ಎಂಟ್ರೆನ್ಸು ತೊಗೊಂಡ್ವಿ ಅಲ್ಲೆಲ್ಲ ಫೋಟೋಸು ವಿಡಿಯೋಸು ಎಲ್ಲ ನಾನು ತೊಗೋತಾ ಇದ್ದೆ. ತುಂಬ ಚೆನ್ನಾಗಿತ್ತು. ಬಿಲ್ಡಿಂಗ್ ಮಾತ್ರ ತುಂಬ ಥಿಂಕ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇದು ನೋಡಿ ಎಂಟ್ರೆನ್ಸು ಈ ಥರ ಇದೆ. ಇಲ್ಲಿ ನಮ್ಮ ಮನೆಯವರು ಟಿಕೆಟ್ ತೊಗೋತಾ ಇದ್ದರು. ಒಬ್ರಿಗೆ ಅದೇ ಹೇಳಿದ್ನಲ್ಲ 65-75 ರುಪೀಸ್ ಏನೋ ಇದೆ. ತುಂಬ ಜನ ಬಂದಿದ್ದರು ಅಲ್ಲಿ ಕಾರು ಮ್ಯೂಸಿಯಮ್ ನೋಡಲಿಕ್ಕೆ. ಕಾರು ಕ್ರೇಜ್ ಇರೋರು ನಿಜವಾದ ಇದು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಇಲ್ಲಿ ಮೊದಲಿಗೆ ಹಳೆ ಕಾಲದಲ್ಲಿರೋ ವೀಲ್ಸು ಅಂದರೆ ಗಾಲಿಗಳು ಹೇಗಿರುತ್ತೆ ಅಂತ ಹೇಳಿ ಇಟ್ಟಿದ್ರು. ಅಂದರೆ ಹಿಂದಿನ ಕಾಲದಲ್ಲಿ ರಾಜರುಗಳು ಅಥವಾ ಹಿಂದಿನ ಕಾಲದಲ್ಲಿ ರಾಜ ಮನೆತನದವರು ಯಾವ ಥರ ಕಾರು ಯೂಸ್ ಮಾಡ್ತಿದ್ರು ಅನ್ನೋದು ಇಲ್ಲಿ ತುಂಬ ಇಟ್ಟಿದ್ರು. ತುಂಬ ಡಿಸ್ಪ್ಲೇಗೆಲ್ಲ ಇಟ್ಟಿದ್ರು. ಈ ಥರ ಕೆಳಗೆ ಹೋಗಲಿಕ್ಕೆ ಗ್ರೌಂಡ್ ಫ್ಲೋರಲ್ಲಿ ಕಾರ್ ಇಟ್ಟಿದ್ರು. ಅಲ್ಲಿ ಹೋಗಲಿಕ್ಕೆ ಈ ಥರ ಸ್ಟೆಪ್ಸ್, ರೌಂಡ್ ಶೇಪಲ್ಲಿ ಸ್ಟೆಪ್ಸ್ ಅರೇಂಜ್ ಮಾಡಿದರು. ತುಂಬ ಚೆನ್ನಾಗಿತ್ತು ಬಿಲ್ಡಿಂಗು. ಅದರೊಳಗಿರೋ ಕಾರ್ಗಳು ಇನ್ನೂ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ನೋಡಿ ಇಷ್ಟು ಜನ ನೋಡ್ಲಿಕ್ಕೆ ಬರ್ತಾನೆ ಇದ್ದರು. ಕೆಲವೊಬ್ಬರು ಯಾವುದು ಕಾರು ತುಂಬ ಇಷ್ಟ ಆಗ್ತಿತ್ತು ಅದ್ರ ಮುಂದೆ ನಿಂತ್ಕೊಂಡು ಫೋಟೋಸ್ ತುಂಬ ತಗೋತಾ ಇದ್ದರು. ಎಲ್ಲ ಕಲರ್ಸು ಇತ್ತು ಅಲ್ಲಿ. ವೈಟ್, ರೆಡ್, ಆರೆಂಜ್, ಬ್ಲ್ಯಾಕ್ ಈ ಥರ. ನಾವು ಅಷ್ಟೇ ಒಂದಾದ್ಮೇಲೆ ನೋಡ್ಕೋತಾ ಹೋಗ್ತಾ ಇದ್ವಿ. ಆಮೇಲೆ ಅಲ್ಲಿ ತುಳುನಾಡಲ್ಲಿ ಯೂಸ್ ಮಾಡೋ ಪಾತ್ರೆ ಪಗಡೆಗಳನ್ನು ಎಲ್ಲ ಅಲ್ಲಿ ಇಟ್ಟಿದ್ರು. ಇದಾದಮೇಲೆ ನೆಕ್ಸ್ಟ್ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿದೆ ಅದು. ಆಮೇಲೆ ಬೈಕ್ಗಳು ಅಷ್ಟೇ, ಇವಾಗ ಯಾವ್ದು ಯೂಸ್ ಮಾಡ್ತಾರೆ, ನೆಕ್ಸ್ಟ್ ಯಾವ್ದು ಯೂಸ್ ಮಾಡ್ತಾರೆ ಅಂತ ಹೇಳಿ ಇಟ್ಟಿದ್ರು. ಅಂದರೆ ಯಾವ್ಯಾವ ಜನ್ರೇಷನಲ್ಲಿ ಯಾವ್ಯಾವ ಥರ ಬೈಕ್ ಯೂಸ್ ಮಾಡ್ತಿದ್ರು, ಕಾರ್ ಯೂಸ್ ಮಾಡ್ತಿದ್ರು ಎಲ್ಲನೂ ಇಟ್ಟಿದ್ರು ಅಲ್ಲಿ ಡಿಸ್ಪ್ಲೇಗೆ. ತುಂಬ ಚೆನ್ನಾಗಿತ್ತು. ಒಂದಾದ್ಮೇಲೆ ಒಂದು ನೋಡ್ಕೊತ ವಿಡಿಯೋಸ್ ಮಾಡ್ಕೊತ ಹೋಗ್ತಾ ಇದ್ವಿ. ಅಯ್ಯೋ ಅವಾಗ ಈ ಥರ ಇತ್ತಾ, ಆ ಥರ ಇತ್ತಾ ಅಂತ ಎಲ್ಲ ನಾವು ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ನಾನು ಎಲ್ಲ ಕಾರನ್ನು ನಾನು ವಿಡಿಯೋ ತೆಗೆದು ನಾನು ಅಪ್ಲೋಡ್ ಮಾಡಿದ್ದೀನಿ. ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ತುಂಬ ಇಂಟ್ರೆಸ್ಟಿಂಗ್ ಇರೋ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆಮೇಲೆ ಯಾವುದ್ಯಾವುದು ಫೇಮಸ್ ಇದೆ, ವಿಸಿಟಿಂಗ್ ಪ್ಲೇಸಸ್ ಯಾವುದ್ಯಾವುದಿದೆ ಅದನ್ನೆಲ್ಲ ನಾನು ಹಾಕ್ತಾ ಹೋಗ್ತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಬಾಯ್.